ಆದ್ಮೇಲೆ, ಅಂಕಿತ್ ಪರಿಚಯ ಆದ್ಮೇಲೆ Yeah. ಎಷ್ಟು ದಿನದಲ್ಲಿ ಈ ಮದ್ವೆ ಮಾತುಕತೆ ಎಲ್ಲ ಆಗೋಯ್ತು? ಮೇ ಬಿ 15 ದಿನಾನು ಇಲ್ಲ ಅಷ್ಟೇ. ಅನ್ಸುತ್ತೆ, ಅಂದ್ರೆ- ನಾಟ್ ಇವನ್ 15 days. ಸೊ ಅಂದ್ರೆ ನನಗೆ ನಮ್ಮ ಅಮ್ಮನ ಕಡೆ ಸಂಬಂಧನೇ, ನಮ್ಮ ತಾತನ್ ಸ್ವಂತ ತಂಗಿ ಮೊಮ್ಮಗನೇ ಅವರು, ಮೊದಲನೇ ಮಗನ್ ಮಗ. ಅವ್ರ ಅಪ್ಪ ಅಮ್ಮನೆಲ್ಲ ನಾವ್ ಅಂದ್ರೆ ನಮ್ಮ ಅತ್ತೆ ಮಾವನೆಲ್ಲ ತುಂಬಾ ಫಂಕ್ಷನ್ಸ್ ಗಳನ್ನ ನೋಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ನಾವೆಲ್ಲ ಮಾತಾಡ್ಕೊಂಡು ಹೊಂದ್ಕೊಂಡು, ಸೊ ಈ ತರ ಎಲ್ಲ ಹೋಗ್ತಿತ್ತು. ಬಟ್ ಆದ್ರೆ ನನ್ನ ಫಿಯಾನ್ಸಿನ ನೋಡಿದ್ರೆ ನಾ ತುಂಬಾ ವರ್ಷಗಳಾಗಿತ್ತು, ಯಾವಾಗಲೂ ನೋಡಿದಾಗ ಹಾಯ್ ಎಸ್ ಈಸ್ ಮೈ ಕಸಿನ್, ಈ ತರ ಒಂದು ಮಾತುಕತೆ ಆಗ್ತಿತ್ತು ಅಷ್ಟೇ. ಆದ್ರೆ ಮದುವೆ ಇಂಟೆನ್ಷನ್ ಆಗ್ಲಿ ಅಥವಾ ಹಿಲ್ ಬಿ ಮೈ ಫ್ಯೂಚರ್ ಪಾರ್ಟ್ನರ್ ಅಥವಾ ಆತರ ಯಾವ್ದೋ ಒಂದ್ ಮೈಂಡ್ ಸೆಟ್ ಅಲ್ಲೂ ಇರ್ಲಿಲ್ಲ. ಈಗ ಮೇ ಬಿ ಒಂದೂವರೆ 2 ತಿಂಗಳು ಮುಂಚೆ ನನಗೆ ಅದೆಲ್ಲ ಕಾಂಟ್ಯಾಕ್ಟ್ ನಂಬರ್ ಇತ್ತು. ಆದ್ರೆ ಒಂದು ಫ್ಯಾಮಿಲಿಯಿಂದ ನಮ್ಗೆ ಪರಿಚಯ ಆಗಿ 1 ತಿಂಗಳಲ್ಲಿ, 15ರಿಂದ 1 ತಿಂಗಳಲ್ಲಿ ಇದೆಲ್ಲಾನು ಪ್ರೊಸೆಸಿಂಗ್. ಈ ಒಂದು ಹುಡುಗನ್ಗೆ ಒಂದು ಹುಡುಗಿನ ಬರ್ದಿರ್ತಾನೆ ದೇವ್ರು ಅಂತ, ಖಂಡಿತ ಎಲ್ಲಿಂದ ಎಲ್ಲಿಗೆ ಬರ್ದಿರ್ತಾನೆ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ತುಂಬಾ ಜನಕ್ಕದ ಎಕ್ಸಾಂಪಲ್. ಸ್ವಂತ ರಿಲೇಟಿವ್, ಆದ್ರೆ ಇಷ್ಟು ದಿನ ಅವರು ಪ್ರಪೋಸಲ್ ಹುಡುಕ್ತಿದ್ದಾರೆ, ನೀವು ಪ್ರಪೋಸಲ್ ಹುಡುಕ್ತಿದ್ದೀರಿ, ಹೋಗಿ ಹೋಗಿ ಮ್ಯಾಟ್ರಿಮೋನಿಯಲ್ ಪರಿಚಯ ಆಗ್ಬೇಕಿತ್ತ ಅಂತ. ಅದೇ ನೋಡಿ, ನನ್ನ ಪ್ರೊಫೈಲ್ ಅವ್ರಿಗೆ ಮ್ಯಾಟ್ರಿಮೋನಿಯಲ್ ಪಾಪಪ್ ಆಗಿದೆ, ಅವ್ರದ್ದು ನನಗ್ ಬಂದಿದೆ. ಸೊ ಅಂದ್ರೆ ಮದ್ವೆ ಡೇಟ್ ದೇವ್ರು ಬರ್ದಂತೆ ಮದ್ವೆ ದಿನ ಅದು ಒಂದು 4-5 ಸಲಿ ನನಗೆ ಪ್ರೊಫೈಲ್ ಕೂಡ ಅವ್ರದ್ದು ಬಂದಿದೆ. ಸೊ ಓಕೆ, ಮಾತಾಡ್ ನೋಡೋದ್ರಲ್ಲಿ ಏನಿದೆ ಅಂತ ಹೇಳಿ ವಿ ಜಸ್ಟ್ ಸ್ಟಾರ್ಟೆಡ್ ಟು ಟಾಕ್. ಮುಖ್ಯವಾಗಿ ನನಗೆ ಕಲೆಗೆ ಬೆಲೆ ಕೊಡುವಂತ ಒಂದು ಕಲೆ ಬಗ್ಗೆ ಗೊತ್ತಿರ್ಬೇಕಾದಂತ ಒಂದು ಪರ್ಸನ್ ತುಂಬಾ ಇಂಪಾರ್ಟೆಂಟ್ ಆಗ್ತಿತ್ತು. ಸೊ ನನಗೆ ಅವರು MBA ಇನ್ ಫಿನಾನ್ಸ್ ಮಾಡ್ಕೊಂಡು ಅವರಲ್ಲಿ ವರ್ಕ್ ಮಾಡ್ತಾ ಇದ್ರು ಕೂಡ, ನಾನು ಕೆನಡಾದಲ್ಲಿ, ಅವರು ಮ್ಯೂಸಿಕ್ ಕಂಪೋಸರ್ ಆಗಿ ಕೂಡ ಕೆಲಸ ಮಾಡ್ತಾ ಇದಾರೆ. ಅನ್ನೋ ತುಂಬಾ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನನಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ತುಂಬಾನೇ ಅವ್ರ ನೇಚರ್ ಓರಿಯೆಂಟೆಡ್ ಪರ್ಸನ್. ಅವ್ರ ಫ್ರೀ ಟೈಮ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೇಚರ್ ವಾಕ್ ಹೋಗ್ತಾರೆ ಅಂಡ್ ಅವ್ರ ಪಾಡಿಗೆ ಮ್ಯೂಸಿಕ್ ಕಂಪೋಸಿಂಗ್ ಮಾಡ್ತಾರೆ. ಸೊ ಆರ್ಟಿಸ್ಟಿಕ್ ಲೈಫ್ ಅವ್ರು ಲೀಡ್ ಮಾಡ್ತಾರೆ. ಸೊ ಕಲೆ ಬಗ್ಗೆ ತುಂಬಾನೇ ಹೆಚ್ಚು ಗೊತ್ತಿದೆ ಅವ್ರಿಗೆ. ಸೊ ಈ ತರ ಬೇರೆ ಒಂದು ಟೇಸ್ಟ್ ಇರುವಂತಹ ಹುಡುಗ ಅಂಡ್ ಬೇರೆ ರೀತಿನಲ್ಲಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರುವಂತ ಹುಡುಗ ಅಂಡ್ ಆ ಇಂಡಿಪೆಂಡೆಂಟ್ ಆಗಿರೋ ಹುಡುಗ, ಐ ಥಿಂಕ್ ಇದೆಲ್ಲ ನಂಗೆ ತುಂಬಾನೇ ಒಂಥರ ಪ್ಲಸ್ ಪಾಯಿಂಟ್ ಆಯ್ತು. ಯಾರು ನೇಚರ್ನ, ಪ್ರಕೃತಿನ ಮತ್ತೆ ನಮ್ಮ ಪ್ರಾಣಿ ಇದೆಲ್ಲ ಪಕ್ಷಿಗಳನ್ನ ಪ್ರೀತಿ ಮಾಡ್ತಾರೋ ಅವ್ರ ಮನ್ಸೇ ಬೇರೆ ರೀತಿ ಇರುತ್ತೆ, ಶಾಂತವಾಗಿರುತ್ತೆ. ಸೊ ಐ ಥಿಂಕ್ ಹಿ ಇಸ್ ದಟ್ ಪರ್ಸನ್. ನಾನು ಸಿಕ್ಕಾಪಟ್ಟೆ ಎಕ್ಸ್ಟ್ರೋವರ್ಟ್, ಹಿ ಬಿ ಲೈಕ್ ವೆರಿ ಕಾಮ್ ಕಂಪೋಸ್ಡ್ ಪರ್ಸನ್. ಸೊ ಅದಕ್ಕೆ ಅವ್ರೇನ್ ಮಾತಾಡ್ಬೇಕು ನಾನೇ ಮಾತಾಡ್ಬಿಟ್ಟಿರ್ತೀನಿ. ಅಲ್ಲ ಹೌದು, ಒಬ್ರು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಳ್ಳೋ ಕಿವಿ ಬೇಕಲ್ಲ. ಸೊ ಅದು ತುಂಬಾನೇ ಇದೆ ಅವ್ರಿಗೆ. ಈ ಮಾತಾಡ್ತಿರ್ಬೇಕಾದ್ರೆ ಇಷ್ಟು ದಿನದಲ್ಲೇ ಅವ್ರಿಗೆ ಗೊತ್ತಾಗೋದು, ಫಸ್ಟ್ ಡೇ ಇಂದ ನಾ ಹೆಂಗೆ ಅಂದ್ರೆ ತುಂಬಾ ಆರ್ಗ್ಯಾನಿಕ್ ಆಗಿ ಹೋಗ್ಲಿ, ಆದ್ರೆ ಆಗ್ಲಿ, ಇಲ್ಲ ಅಂದ್ರೆ ಲೆಟ್ ಅಸ್ ನಾಟ್ ಸ್ಕ್ರಾಚ್ ಅವರ್ ಹೆಡ್ ಅಂತ ತುಂಬಾ ಆರ್ಗ್ಯಾನಿಕ್ ಆಗಿ ತಗೊಂಡ್ ಹೋಗ್ತಾ ಇದ್ವಿ. ಸೊ ಇದೆಲ್ಲ ನನಗೆ ಇಷ್ಟ ಆಯ್ತು. ಅಂಡ್ ಅವ್ರ ಅಪ್ಪ ಅಮ್ಮನೂ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಐ ಥಿಂಕ್ ನಮ್ಮನೆಗೂ ಅದು ತುಂಬಾನೇ ಖುಷಿ ಆಯ್ತು, ಬಿಕಾಸ್ ಸಂಬಂಧಿಕರು ಅಂತ ಹೇಳಿ. ಸೊ ಮೇ ಬಿ ಇದೆಲ್ಲ ಬ್ಲೆಸ್ಸಿಂಗ್ಸ್ ಆಗಿ ಇಟ್ ಇಸ್ ಹ್ಯಾಪನಿಂಗ್ ವೆರಿ ಗುಡ್ ವೇ. ಮದ್ವೆ ಅಂತಿದ ತಕ್ಷಣ ಒಂದು ಕಂಪ್ಲೀಟ್ ಜರ್ನಿ ಶುರುವಾಗ್ಬಿಡುತ್ತೆ. ಲೈಫ್ ಲಾಂಗ್ ಅದು ಆಪ್ಷನ್ ಇಲ್ಲ. ನೆಕ್ಸ್ಟ್ ಅದು ಲೈಫ್ ಲಾಂಗ್ ಇರುವಂತ ಸಬ್ಜೆಕ್ಟ್ ಅದು. ಸೊ ನಿಮ್ಮನ್ನ ತೆರೆ ಮೇಲೆ ಅವರು ಬಹಳಷ್ಟು ಸಲ, ಅಂದ್ರೆ ನಿಮ್ದು ಪ್ರಪೋಸಲ್ ಬಂದಾದ್ಮೇಲೆ ನಿಮ್ ಚೆಕ್ ಮಾಡಿರ್ತಾರೆ ಇವ್ರು ಯಾರು, ಅಂದ್ರೆ ರಿಲೇಟಿವ್ ಏನ್ ಮಾಡ್ತಿದ್ದಾರೆ. ತೆರೆ ಮೇಲೆ ನೀವು ಕಾಣಿಸ್ಕೊಳ್ಳೋ ರೀತಿನೇ ಬೇರೆ, ರಿಯಲ್ ಆಗಿ ನೀವ್ ಇರೋ ರೀತಿನೇ ಬೇರೆ. ಈ 15 ದಿನದಲ್ಲಿ ನಿಮ್ ಬಗ್ಗೆ ಏನ್ ತಿಳ್ಕೊಳಕ್ ಟ್ರೈ ಮಾಡಿದ್ರು ಅವರು? ಸಿ ಒನ್ ಥಿಂಗ್, ತುಂಬಾ ಇಂಪ್ರೆಸ್ ಆಗಿದ್ದು ಹೌದು. ನನ್ನ ಓಕೆ ಅಂತ ಹೇಳಿದ್ದು ನೆಕ್ಸ್ಟ್ ಡೇ ಇಂದ ಅವರು ನನ್ನ ಎಲ್ಲಾ ಸಿನಿಮಾಗಳು, ಇಂಟರ್ವ್ಯೂಸು, ಬಯೋಡೇಟಾಸು, ಆ ಪೇಪರ್ ಆರ್ಟಿಕಲ್, ದಿನಕ್ಕೊಂದೊಂದು ಅವ್ರ ಆಫೀಸ್ ಮುಗಿಸ್ಕೊಂಡು ಏನ್ ಕೆಲ್ಸ 2-3 ಅವರ್ ಅಂದ್ರೆ ಇದು ನನ್ ಬಗ್ಗೆ ಎಲ್ಲ ನೋಡ್ತಾ, ರಿಸರ್ಚ್ ಅನ್ನೋದಕ್ಕಿಂತ ನಾನು ಏನೇನ್ ಮಾಡ್ತಾ ಇದ್ದೆ, ಇಂಟರ್ವ್ಯೂಗಳಲ್ಲಿ ಎಲ್ಲೆಲ್ಲಿ ಕೊಟ್ಟಿದ್ದೀನಿ, ನಾನು ಏನೇನ್ ಮಾತಾಡ್ತೀನಿ, ಹೆಂಗ್ ಮಾತಾಡ್ತೀನಿ, ಏನ್ ಸಿನಿಮಾ ಮಾಡಿದೀನಿ, ನನಗೇನೆ ಗೊತ್ತಾಗ್ತಿರ್ಲಿಲ್ಲ. ಒಂದ್ಸಲಿ ಫೋನ್ ಮಾಡಿದಾಗ ನನ್ನ ವಾಯ್ಸ್, ನನ್ ಬ್ಯಾಕ್ ಗ್ರೌಂಡ್ ನನ್ ವಾಯ್ಸ್ ಕೇಳಿಸ್ತಿದ್ಯಾ ಅಂತ, ನೋಡು ಈ ಇಂಟರ್ವ್ಯೂ ನೋಡ್ತಾ ಇದೀನಿ, ಅದ್ ಯಾವ್ದೋ ನಾನ್ ಬಿ ಗಣಪತಿ ಸರ್ ಜೊತೆ ಒಂದು ಇಂಟರ್ವ್ಯೂ ಒಂದು 15 ವರ್ಷದಿಂದ ಕೊಟ್ಟಿದ್ದೆ, ಅದನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದಾರೆ ಪೂರ್ತಿ. ಅಂಡ್ ಅಂದ್ರೆ ಅದ್ ತಿಳ್ಕೊಳ್ಳೋ ಅಂತ ಆಸಕ್ತಿ. ಸೊ ಅದಾಗಿ 1 ವೀಕ್ or 10 daysಗೆ ಐ ಗಾಟ್ ಅ ನ್ಯೂ ವಿಕಿಪೀಡಿಯಾ. ಅವ್ರು ಫುಲ್ ವಿಕಿಪೀಡಿಯಾ ಟೈಪ್ ಮಾಡ್ಕೊಂಡು, ಇದು ನೀನ್ ಅಪ್ಡೇಟೆಡ್ ವಿಕಿಪೀಡಿಯಾ ಹಿಂಗಿರ್ಬೇಕು ಅಂತ ಅವರೇ ಕ್ರಿಯೇಟ್ ಮಾಡಿದ್ರು. ಐ ವಾಸ್ ಲೈಕ್ ಓಕೆ ನೈಸ್. ಅಂದ್ರೆ ಇದೆಲ್ಲ
ಚಿಕ್ಕ ಚಿಕ್ಕ ಒಂದು Surprise ತರ ಇದು. ಸರ್ಪ್ರೈಸ್ ಅಂಡ್ ಹಾ. ವಿಚ್ ಇಸ್ ವೆರಿ ವ್ಯಾಲ್ಯೂಬಲ್. ಅಂದ್ರೆ ನನ್ ಬಗ್ಗೆ ತಿಳ್ಕೊಳ್ಳುವಂತ ಇಂಟ್ರೆಸ್ಟ್ ಇದೆ ಅಂಡ್ ನನ್ನಲ್ಲಿ ಪ್ಲಸ್ ಏನಿದೆ ಮೈನಸ್ ಏನಿದೆ ಅಂತ ಅವ್ರಿಗೆ ಗೊತ್ತು. ಸೊ ಬಿಕಾಸ್ ಅದೇ ಹೇಳ್ತಾರೆ, ನೀನ್ ತುಂಬಾ ಮಾತಾಡಕ್ ಇಷ್ಟಪಡ್ತೀನಿ, ನೀನ್ ತುಂಬಾ ಎಕ್ಸ್ಪ್ರೆಸಿವ್, ದಟ್ ಇಸ್ ಅ ಪ್ಲಸ್ ಅಂಡ್ ಮೈನಸ್ ಫಾರ್ ಯು ಆಲ್ಸೋ. ಸೊ ಈ ಒಂದು ವೇವ್ ಲೆಂತ್ ಅಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದಾಗ ನನ್ನ ಬಗ್ಗೆ ಅವ್ರು ತುಂಬಾನೇ ತಿಳ್ಕೊಳ್ಳುವಂತ ಆಸಕ್ತಿ ತೋರಿಸ್ತಿರೋದನ್ನ ಇನ್ನೇನ್ ಬೇಕು ಒಂದ್ ಹೆಣ್ಣಿಗೆ. ದಟ್ ಇಸ್ ಜೊತೆಗೆ ನಿಮ್ ಪ್ರೊಫೈಲ್ ಅವ್ರು ಮುತುವರ್ಜಿ ವಹಿಸಿ ಹೌದು. ಕ್ರಿಯೇಟ್ ಮಾಡೋದು ಎಷ್ಟು ಖುಷಿ ಕೊಡುವಂತದಲ್ವಾ? ಅಂಡ್ ಯಾ ಹೀಸ್ ವೆರಿ ಇನ್ ಟು ದೋಸ್ ಥಿಂಗ್ಸ್ ಅಂಡ್ ಆಲ್. ಸೊ ಆತರ ಒಂದು ನನಗೆ ಮಾರಲ್ ಸಪೋರ್ಟ್ ಕೊಟ್ಟಾಗ ಐ ವಾಸ್ ಲೈಕ್ ಸಾಕು ನನಗೆ. ಎಷ್ಟು ಖುಷಿ ಅನ್ಸಿರುತ್ತೆ. ನಾನು Cloud9 ಅಲ್ಲಿ ಇದ್ದೆ. ನಾನು ವಿಕಿಪೀಡಿಯಾ, ಯಾವ್ದಿದು ವಿಕಿಪೀಡಿಯಾ, ಹೊಸ ವಿಕಿಪೀಡಿಯಾ ಕ್ರಿಯೇಟ್ ಮಾಡಿದಾರಲ್ಲ ಅಂತ ನೋಡಿದಾಗ ಅವರು ಸ್ವತಃ ಕೂತ್ಕೊಂಡು ಅವರಷ್ಟು ನನ್ನ ಬಗ್ಗೆ ರಿಸರ್ಚ್ ಮಾಡಿ ಅಷ್ಟು ಇಂಟರ್ವ್ಯೂಸ್ ನೋಡಿ, ನಾನು ಉತ್ತರ ಕರ್ನಾಟಕದಲ್ಲಿ ಯಾವ್ದೋ ಒಂದ್ ಸಿನಿಮಾ ಮಾಡಿದ್ರು ಅದ್ರ ಬಗ್ಗೆನೂ ತಿಳ್ಕೊಂಡು, ಸೊ ಈಚ್ ಅಂಡ್ ಎವ್ರಿ ಕಾರ್ನರ್ ತಿಳ್ಕೊಳ್ತಾ ಫಿಲ್ ಮಾಡಿ ಆ ಒಂದು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಸೊ ಐ ಥಿಂಕ್ ಅದೆಲ್ಲಾನು ಒಂಥರ ನನಗೆ ಲೈಕ್ ಮೈಂಡೆಡ್ ಅಂತ ಅನ್ನಿಸ್ತು. ಸೊ ನಿಮ್ಮನ್ನ ಅಂಕಿತ್ ಖುಷಿ ಪಡಿಸಿದ್ದಾರೆ, ನೀವೆಷ್ಟು ಖುಷಿ ಪಡಿಸಿದ್ರಿ ಅಂಕಿತ್? ನೀವೇನ್ ನಾನು ಅವ್ರಿಗೆ ಚೆನ್ನಾಗಿ ಅಡಿಗೆ ಮನೆ ಊಟ ಮಾಡಿ ಹಾಕಿ ಚೆನ್ನಾಗಿ ನೋಡ್ಕೊಂಡು ಖುಷಿ ಪಡಿಸ್ತೀನಿ. ಬಿಕಾಸ್ ಹಿಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್. ಅಂದ್ರೆ ಮನೆ ಊಟ ಇಷ್ಟ ಪಡ್ತಾರೆ, ಹೋಟೆಲ್ ಊಟ, ಹೊರಗಡೆ ಊಟ ಅವರು ಖಂಡಿತ ಅಷ್ಟೊಂದು ಇಷ್ಟ ಪಡಲ್ಲ. ಸೊ ಚೆನ್ನಾಗಿ ಒಳ್ಳೆ ಅಡಿಗೆ ತಿಂಡಿ ಎಲ್ಲಾ ಮಾಡಿ ಹಾಕ್ತೀನಿ ನಾನು. ಅದನ್ನ ಚೆನ್ನಾಗಿ ಊಟ ಮಾಡಿಸಿ ಚೆನ್ನಾಗಿ ನೋಡ್ಕೊಂಡು ಐ ಮೇಕ್ ಹಿಮ್ ಹ್ಯಾಪಿ ಅಂಡ್ ಫೀಲ್ ಪ್ರೌಡ್. ಅಂದ್ರೆ ಜಸ್ಟ್ 15 days ಅಲ್ಲಿ ನೀವು ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀರಾ. ಎಸ್ ತಿಳ್ಕೊಳ್ಳೇಬೇಕಲ್ಲ, ಇವಾಗ ಹೊಸ ಜೀವನ ಶುರು ಮಾಡ್ತಾ ಇದೀನಿ. ಸೊ ಮದ್ವೆ ಅನ್ನೋದು ವಾಟ್ ಐ ಬಿಲೀವ್ ಇಟ್ ಇಸ್ ನಾಟ್ ಓನ್ಲಿ 1-2 souls, ಇಟ್ಸ್ ಅ ಫ್ಯಾಮಿಲಿ ಬಾಂಡಿಂಗ್ ಅಂತ ನಾವ್ ಅಂತೀವಿ. ಏನೇ ಆದ್ರೂನು ಎರಡು ಸಂಬಂಧಗಳನ್ನ ನಾವು ಬೆಸಿತಾ ಇದೀವಿ ಅಂಡ್ ಎರಡು ಜವಾಬ್ದಾರಿಗಳನ್ನ ತಗೊಳ್ತಾ ಇದೀವಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೆಂಗಾಗತ್ತೆ ಇವಾಗ ಅಂದ್ರೆ, ಈ ಕಡೆ ಸೀರಿಯಸ್ಲಿ ನನ್ಗೆ ಇವಾಗ ಇದೆಲ್ಲಾನು ತುಂಬಾ ಎಮೋಷನಲಿ ನಮ್ಗೆ ವಿ ವಿಲ್ ಕನೆಕ್ಟ್. ಒಂದಷ್ಟು ವರ್ಷ ಒಂದು ಕಂಫರ್ಟ್ ಝೋನ್ ಅಲ್ಲಿ ಬದುಕಿರ್ತೀವಿ ನಾವು. ಅಂದ್ರೆ ಅಮ್ಮ ಹೆಂಗ್ ಹೇಳಿದ್ರು ನಡ್ಕೋತಿರೋದು, ಅಪ್ಪ ಹೆಂಗ್ ಹೇಳಿದ್ರು ಇರೋದು, ನಮ್ದೇ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ. ಆದ್ರೆ ಇವಾಗ ನಾವು ಹೋಗ್ತಾ ಇದೀವಿ ಅಂದಾಗ ಅಲ್ಲಿರುವಂತಹ ಒಂದು ಕಂಫರ್ಟ್ ಝೋನ್ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ನಮ್ಮಲ್ಲಿರೋ ಜವಾಬ್ದಾರಿಗಳನ್ನ ನಾವು ನಿಭಾಯಿಸ್ಬೇಕು. ಸೊಸೈಟಿಯಲ್ ಜವಾಬ್ದಾರಿ ಆಗಿರ್ಬೋದು ಅಂಡ್ ಏನೋ ಮಕ್ಕಳು, ಮನೆ, ಸಂಸಾರ, ಇವಾಗ ಆ ಫ್ಯಾಮಿಲಿಗೆ ನೀನ್ ಕನ್ವಿನ್ಸ್ ಮಾಡು, ಈ ಫ್ಯಾಮಿಲಿ ನೀನ್ ಕನ್ವಿನ್ಸ್ ಮಾಡು, ಇದೆಲ್ಲ ಬ್ಯಾಲೆನ್ಸ್ ಮಾಡಕ್ಕೇನೆ ಹೇಳೋದು ಮನೆ ಹೆಣ್ಣು ತುಂಬಾ ಇಂಪಾರ್ಟೆಂಟ್ ಅಂತ. ಇದೆಲ್ಲ ತುಂಬಾ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದ್ದಾಗ ಯು ವಿಲ್ ಬಿ ಮೆಂಟಲಿ ಸೋ ಪ್ರೆಷರ್ಡ್ ಈ ಟೈಮ್ ಅಲ್ಲಿ. ಬಟ್ ಅದನ್ನ ನೀವ್ ಹೆಂಗ್ ನೀಟಾಗಿ ಹ್ಯಾಂಡಲ್ ಮಾಡ್ತಿರೋ ಐ ಥಿಂಕ್ ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಫಾರ್ವರ್ಡ್. ಸೀರಿಯಸ್ಲಿ ಹೇಳ್ತೀನಿ, ಇವಾಗ ನಮ್ಮ ತಾಯಿಗಳ ವ್ಯಾಲ್ಯೂ ಅಥವಾ ನಮ್ಮ ಒಂದು ಹೆಣ್ಣಿನ ಒಂದು ಜವಾಬ್ದಾರಿಗಳು ಏನಿಗೆ ಗೊತ್ತಾಗ್ಬೇಕು ಅಂದಾಗ ಮದ್ವೆ ಆಗೋ ಟೈಮಲ್ಲಿ ವಿಲ್ ಗೆಟ್ ಇನ್ ಅ ವೆರಿ ಮೆಚ್ಯೂರ್ಡ್ ವೇ. ಸೊ ನಿಭಾಯಿಸೋ ಅಂತ ಶಕ್ತಿ ಮೇ ಬಿ ನನಗೆ ನನ್ನ ತಂದೆ ತಾಯಿ ಸಂಸ್ಕಾರ ಹೇಳ್ಕೊಟ್ಟಿರೋದ್ರಿಂದ ಐ ಥಿಂಕ್ ಐ ಕ್ಯಾನ್ ಡೀಲ್ ವಿತ್ ಇಟ್ ಅಂತ ಅನ್ಸ್ತಿದೆ. ಬಟ್ ಹ್ಯಾಟ್ಸ್ ಆಫ್ ಫಾರ್ ಆಲ್ ದ ಲವ್ಲಿ ಮದರ್ಹುಡ್ ಅಂತ ಹೇಳ್ಬೋದು. ಎಲ್ಲ ತಾಯಂದ್ರಿಗೂ ನಾನು ನಿಜವಾಗ್ಲೂ ಹೇಳ್ತೀನಿ, ಗ್ರೇಟೆಸ್ಟ್ ಸಲ್ಯೂಟ್ ಫ್ರಮ್ ಮೈ ಸೈಡ್. ಅಂದ್ರೆ ಈಗ ಫ್ಯಾಮಿಲಿ ನೆನ್ಸ್ಕೊಂಡಿದ್ದಕ್ಕೆ ಪ್ರಶ್ನೆ ಅದು, ಈ ಮೂಮೆಂಟ್ ಅಲ್ಲಿ ನಿಮ್ ತಂದೆಯವ್ರನ್ನ ಎಷ್ಟು ಮಿಸ್ ಮಾಡ್ಕೊತೀರಾ? ನನ್ನ ತಂದೆನ ನಿಶ್ಚಯ ಮಾಡಿದ್ ಮದ್ವೆ ಅಂತ ನಾನು ಯಾವತ್ತೂ ಅದನ್ನ ಅನ್ಕೋತಾ ಇದ್ದೀನಿ. ಯಾಕಂದ್ರೆ ತುಂಬಾ ಆಗದೆ ಇರೋ ಕೆಲ್ಸಗಳು ಅವರು ನಮ್ಮನ್ನ ಬಿಟ್ಟು ಹೋದಾಗ ನಮ್ಗೆಲ್ಲ ಬೇಗ ಮಾಡ್ಕೊಡ್ತಾ ಇದಾರೆ ಅಂತ ಹೇಳಿದಾಗ ಐ ಥಿಂಕ್ ಅವ್ರಿಗೆ ತುಂಬಾ ಆಸೆ ಇತ್ತು ಮಗಳ ಮದ್ವೆ ಮಾಡ್ಬೇಕು, ಮಗಳ ಮದ್ವೆ ನೋಡ್ಬೇಕು ಅಂತ. ಐ ಥಿಂಕ್ ತನ್ನ ತಂದೆ ತಾಯಿ ಅಂತೂ ನೀವೆಲ್ಲರಿಗೂ ಗೊತ್ತು, ಎಲ್ಲ ಮೀಡಿಯಾದವ್ರಿಗೂ ಗೊತ್ತು, ಎಲ್ಲ ಇಡೀ ಇಂಡಸ್ಟ್ರಿ ಗೊತ್ತು, ರೂಪಿಕಾನ ಓಕೆ ಅವ್ರ ಅಪ್ಪ ಅಮ್ಮನ ಜೊತೆ ಬರ್ತಾರೆ ಅಂತ. ಬಿಕಾಸ್ ಡೇ 1 ಇಂದ ನನಗೆ ಅದೇ ಮಾರ್ಗದರ್ಶನ ಕೊಟ್ಕೊಂಡ್ ಬಂದಿದ್ದಾರೆ. ಇವಾಗ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ಬೇಕು ಅಂದ್ರೆ ಪಿಲ್ಲರ್ಗಳು ಹೇಗ್ ಮುಖ್ಯನೋ ಹಾಗೆ ನನ್ನ ಲೈಫ್ ಅಲ್ಲಿ ನನ್ನ ತಂದೆ ತಾಯಿ, ನಮ್ಮ ಅಣ್ಣ ಅತ್ತಿಗೆ ಅವರೆಲ್ಲ ಸ್ಯಾಕ್ರಿಫೈಸ್, ಅವರ ಒಂದಷ್ಟು ನನಗೆ ಗೈಡೆನ್ಸ್ ನಂಗೆ ತುಂಬಾನೇ ಇಂಪಾರ್ಟೆಂಟ್ ಆಯ್ತು. ಸೊ ಐ ಥಿಂಕ್ ತುಂಬಾ ಮಿಸ್ ಮಾಡ್ಕೋತೀನಿ ನನ್ನ ತಂದೆನ. ಆದ್ರೆ ನನ್ಗೊಂದ್ ಆಸೆ, ಒಂದು ಖುಷಿ ಏನು ಅಂತ ಹೇಳಿದ್ರೆ, ಅಲ್ಲಿಂದ ನನಗೆ ನಮ್ಮಪ್ಪ ನಿಜವಾಗ್ಲೂ ಮನಸ್ಫೂರ್ತಿಯಿಂದ ಬ್ಲೆಸ್ ಮಾಡಿದ್ದಕ್ಕೆನೆ ನನಗೆ ಈ ತರ ಸಡನ್ ಆಗಿ ಅದ್ವಾಗ ರೂಪಿಕಾ ಒಂದ್ಸಲಿ ನ್ಯೂಸ್ ಬಂದಾಗ ರೂಪಿಕಾ ಮದ್ವೆನಾ, ಈ ಒಂದು ಮೇ ಬಿ ಒಳ್ಳೆ ರೀತಿನಲ್ಲಿ ಬ್ಲೆಸ್ಸಿಂಗ್ಸ್ ನನಗೆ ಸಿಕ್ಕಿರೋದು ಐ ಥಿಂಕ್ ಬಿಕಾಸ್ ಆಫ್ ಮೈ